ಕಳೆದಿಹುದು ಕಾದಿರುಳು ಕರಗಿಹುದು ಕಾರ್ಮುಗಿಲು ಇಂದು ಹಿಂದು ಭಾಸ್ಕರನ ಉದಯ ಕಾಲ ನಾಡ ಪರಿವರ್ತನೆಯ ಪರ್ವಕಾಲ ನಾಡ ಪರಿವರ್ತನೆಯ ಪರ್ವಕಾಲ. ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ಪುಸ್ತಕದ ಪರಿಚಯನ ಮಾಡ್ಕೊಳ್ಳೋಣ. ಈ ಪುಸ್ತಕ ಸಂಘದ ಬಗ್ಗೆ ಇದೆ. ಸಂಘದ ಕಾರ್ಯಪದ್ಧತಿ ಹೇಗೆ ಬೆಳೀತು, ಸಂಘದ ಮೂಲ ಸಿದ್ಧಾಂತ ಅಥವಾ ಸಂಘದ ವಿಚಾರ, ಇದ್ರ ಬಗ್ಗೆ ಅನೇಕ ಪುಸ್ತಕಗಳನ್ನ ನೋಡಿದ್ದೀವಿ. ಆದರೆ ಕಾರ್ಯಪದ್ಧತಿ ಹೇಗೆ ಬೆಳವಣಿಗೆ ಆಯಿತು ಕಳೆದ 100 ವರ್ಷಗಳಲ್ಲಿ ಅಂತಕ್ಕಂಥದ್ರ ಮಾಹಿತಿ ಇದರಲ್ಲಿ ಬಹಳ ಅತ್ಯಂತ ಸ್ವಾರಸ್ಯಕರವಾಗಿ ನಿರ್ಮಾಣ ಆಗಿದೆ. ಈ ಪುಸ್ತಕ ಬರೆದಿರ್ತಕ್ಕಂಥವ್ರು ಕೂಡ ಬಾಪುರಾವ್ ವರಾಡ್ ಪಾಂಡೆ ಅಂತ. ಅವರು ಬಾಲ್ಯಕಾಲದಿಂದನೂ ಕೂಡ ಸಂಘದ ಜೊತೆಗೆ ಒಡನಾಡಿದವರು. ಆದರೆ ಹೆಚ್ಚು ಅವರು ಡಾಕ್ಟರ್ ಜಿ ಅವರ ಸಂಪರ್ಕಕ್ಕೆ ಬಂದರು. ನಂತರ ಅಧ್ಯಾಪಕರಾಗಿ ಸಂಘದ ಕೆಲಸವನ್ನು ಮುಂದುವರಿಸಿದರು. ಒಂದು ಶಾಖೆ ಘಟನಾಯಕಿಂದ ಹಿಡಿದು ಸಂಘ ಚಾಲಕವರೆಗೆ ಅನೇಕ ಜವಾಬ್ದಾರಿಗಳ ನಿರ್ವಹಣೆ ಮಾಡಿದರು. ಹಾಗಾಗಿ ಅವರಿಗೆ ಈ ಒಂದು ಸಂಘಟನೆಯ ಸೂಕ್ಷ್ಮ ಸಂಗತಿಗಳು ಇದೆಲ್ಲವೂ ಕೂಡ ತುಂಬ ಅದರ ಆಳವಾಗಿರ್ತಕ್ಕಂಥ ಪರಿಚಯ ಅವರಿಗಿತ್ತು. ಈ ಹಿನ್ನೆಲೆ ಒಳಗೆ ಅವರ ಪುಸ್ತಕವನ್ನು ಬರೆದಿದ್ದಾರೆ. ಇಂಗ್ಲೀಷ್ ಮತ್ತು ಹಿಂದಿ ಇದೆರಡರಲ್ಲೂ ಕೂಡ ಈ ಪುಸ್ತಕ ಪ್ರಕಟ ಆಗಿದೆ. ಪುಸ್ತಕದ ವಿಶೇಷ ಅಂತಂದರೆ ಅತ್ಯಂತ ಸಣ್ಣ ಸಣ್ಣ ಚಾಪ್ಟರ್ ಇರ್ತಕ್ಕಂಥ ಸುಮಾರು ಒಂದು 90 ಪುಟಗಳ ಪುಸ್ತಕ ಇದು. ಹಾಗೆ ನೋಡೋಕ್ಕೆ ಹೋದರೆ ಭಾಳ ದೀರ್ಘ ಅಧ್ಯಯನ ಬೇಕಲ್ಲ, ಒಂದು ಸಾರಿ ಕೂತ್ಕೊಂಡ್ಬಿಟ್ರೆ ಪೂರ್ತಿ ಮುಗಿಸೇ ಬಿಡ್ಬೋದು ಆ ಪುಸ್ತಕವನ್ನು. ಆ ರೀತಿ ಇದೆ. ಮತ್ತು ಸಂಘ ಶತಾಬ್ದಿಯ ಸಮಯದಲ್ಲಿ ಸಂಘದ ಇಷ್ಟು ವಿಸ್ತಾರವಾಗಿರ್ತಕ್ಕಂಥ ಚಟುವಟಿಕೆ ನಾವು ನೋಡಿದಾಗ ಇದು ಹೇಗೆ ಉಗಮ ಆಗಿದ್ದಿರ್ಬೋದು, ಮತ್ತು ಈ ಸಂಘಟನಾ ಶಾಸ್ತ್ರದ ಕಾರ್ಯಪದ್ಧತಿ ಇದೆಯಲ್ಲ, ಇದು ಹೇಗೆ ಇಷ್ಟೊಂದು ಅನುಪಮವಾಗಿ ಬೆಳೆದು ಬಂತು ಅನ್ನುವ ಒಂದು ಇತಿಹಾಸವನ್ನು ನಾವು ಈ ಪುಸ್ತಕದಲ್ಲಿ ನೋಡ್ಬೋದು. ಇದು 24 ಅಧ್ಯಾಯಗಳು, ಸಣ್ಣ ಸಣ್ಣ, ಕೆಲವಂತೂ 2-3 ಪುಟದಲ್ಲೇ ಮುಗಿದೋಗ್ತಕ್ಕಂಥ ಅಧ್ಯಾಯಗಳು ಇದೆ. ಸುಮಾರು 6 ಪುಟಗಳಲ್ಲಿ ಇದರ ಹಿನ್ನೆಲೆ ಬಗ್ಗೆನೇ ವಿವರಿಸ್ತಾರೆ. ಅಂದರೆ ಸಂಘ ಯಾಕೆ ಶುರುವಾಯಿತು, ಹೇಗೆ ಶುರುವಾಯಿತು, ಅದರ ವಿಶೇಷವಾಗಿರ್ತಕ್ಕಂಥ ಉದ್ದೇಶ ಏನಿತ್ತು, ಡಾಕ್ಟರ್ ಜಿಯವರ ಮನಸ್ಸಿನಲ್ಲಿ ಏನಿತ್ತು, ಅದಾದ ನಂತರ ಸಂಘ ಸ್ಥಾಪನೆ ಯಾವ ರೀತಿ ಆಯಿತು ಅದು ಕೂಡ ಇದರಲ್ಲಿ ಉಲ್ಲೇಖ ಆಗುತ್ತೆ. ನಮಗೆಲ್ಲ ಗೊತ್ತಿರೋ ಹಾಗೆ ಸಂಘ ಕಾರ್ಯ ಅದು ಆರಂಭ ಆಗಿದ್ದು ಡಾಕ್ಟರ್ ಜಿಯವರ ಮನೆ ಒಳಗೆ ಕೆಲವು ಅವರ ಸ್ನೇಹಿತರು ಸೇರಿಕೊಂಡು ನಾವೀಗ ಸಂಘವನ್ನು ಶುರು ಮಾಡ್ತಾ ಇದ್ದೀವಿ ಅಂತ ಹೇಳಿದರು. ಅಂದರೆ ಹೆಚ್ಚು ಕಡಿಮೆ ಎಲ್ಲ ಮಧ್ಯವಯಸ್ಕರು ಅಂತ ಕರಿಬೋದು. ಆದರೆ ಸಂಘ ಅಲ್ಲಿಂದ ಶುರುವಾಗಿ ಬಾಲಕರು ಮತ್ತು ಕಿಶೋರರ ಮಧ್ಯೆ ಹೇಗೆ ಬಂತು, ಇದು ಒಂದು ವಿಶೇಷವಾಗಿರ್ತಕ್ಕಂಥ ಅಂಶ. ಹಾಗಾಗಿ ಕಿಶೋರ ಯುವಕರ ಜೊತೆಗೆ ಹೇಗೆ ಕೆಲಸ ಶುರು ಮಾಡಬೇಕಂತ ಅವ್ರಿಗೆ ಅನ್ನಿಸ್ತು, ಅದರ ಬಗ್ಗೆನೂ ಕೂಡ ಅತ್ಯಂತ ವಿವರವಾಗಿರ್ತಕ್ಕಂಥ ದಾಖಲೆಗಳು ಇಲ್ಲಿ ಇದೆ. ಹಾಗೆಯೇ ಆರಂಭದಲ್ಲಿ ಮಾಡಬೇಕಾದ್ರೆ ಬಂದಂಥ ಸಮಸ್ಯೆಗಳು, ಸಣ್ಣ ಪುಟ್ಟ ತೊಂದರೆಗಳು, ಅದನ್ನು ಹೇಗೆ ತಮ್ಮ ಒಂದು ಕುಶಲತೆಯಿಂದ ಅದನ್ನು ಹೇಗೆ ನಿಭಾಯಿಸೋದು ಡಾಕ್ಟರ್ ಜಿ, ಇದರಲ್ಲಿ ಕೂಡ ಒಂದು ಅಧ್ಯಾಯ ಇದೆ. ಧ್ವಜ ಮತ್ತು ಪ್ರಾರ್ಥನೆ ಇದು ಹೇಗೆ ನಿರ್ಮಾಣ ಆಯಿತು, ಮತ್ತು ಆಗಿನ ದಿನಗಳಲ್ಲಿ ಈಗಂತ ನಮಸ್ತೆ ಸದಾವಸ್ಥೆಯಲ್ಲಿ ಪ್ರಾರ್ಥನೆ ಇರಲಿಲ್ಲ. ಆಗಿನ ಪ್ರಾರ್ಥನೆ ಅದು ಮರಾಠಿ ಮಿಶ್ರಿತ ಹಿಂದಿ, ಇದೆರಡು ಬೇರೆ ಬೇರೆ ಪದ್ಯ ಇರತಕ್ಕಂಥದ್ದು ಶ್ಲೋಕವನ್ನು ನಾವು ಹೇಳ್ತಾ ಇದ್ದೀವಿ ಪ್ರಾರ್ಥನೆ ಆಗಿ. ಹಾಗಾಗಿ ಅದು ಹೇಗೆ ರೂಢಿಗೆ ಬಂತು ಅನ್ನೋದ್ರ ಬಗ್ಗೆ ಉಲ್ಲೇಖ ಇದೆ. ಹಾಗೆಯೇ ಧ್ವಜವನ್ನು ಗುರುವಾಗಿ ಸ್ವೀಕಾರ ಮಾಡಿದಂಥದ್ದು, ಮತ್ತು ಆ ಸಂದರ್ಭದಲ್ಲಿ ಡಾಕ್ಟರ್ ಜಿ ಅವರು ಒಂದು ಸ್ವಯಂ ಸೇವಕರ ಮುಂದೆ ನಮ್ಮ ಆದರ್ಶ ಏನು, ಸ್ವಯಂ ಸೇವಕ ಅವನಿಗೆ ಆದರ್ಶ ಸ್ಥಿತಿ ಏನು, ಯಾವ ಆದರ್ಶದಲ್ಲಿ ಅವನು ಕೆಲಸ ಮಾಡಬೇಕು, ಅದ್ರ ಬಗ್ಗೆನೂ ಕೂಡ ಒಂದು ಉತ್ತಮವಾಗಿರ್ತಕ್ಕಂಥ ಅಧ್ಯಾಯ ಇದೆ. ಹಾಗೆಯೇ ಗುರುದಕ್ಷಿಣೆ, ಇವತ್ತು ನಾವು ನಡೆಸ್ತಾ ಇರ್ತಕ್ಕಂಥ ಗುರುದಕ್ಷಿಣೆ ಚಟುವಟಿಕೆ ಏನಿದೆ, ಇದು ಆಗ ಸ್ವಯಂ ಸೇವಕರ ಮನಸ್ಸು ಹೇಗೆ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಯಿತು, ಅದು ಹೇಗೆ ಆರಂಭ ಆಯಿತು ಅನ್ನೋದ್ರ ಉಲ್ಲೇಖನ ಕೂಡ ನಾವು ಇಲ್ಲಿ ನೋಡ್ಬೋದು. ಪ್ರಬಲವಾಗಿ ಡಾಕ್ಟರ್ ಜಿ ಅವರು ನಂಬಿದ್ದು ಇದು ಈಶ್ವರೀಯ ಕಾರ್ಯ ಅಂತ. ಅಂದರೆ ಸ್ವತಃ ಭಗವಂತನೇ ಇದನ್ನು ಅವನ ಕೆಲಸ ಇದು, ಅದನ್ನು ನಾವು ಮಾಡ್ತಾ ಇದ್ದೀವಿ, ಆ ಶ್ರದ್ಧೆ ನಮ್ಮಲ್ಲಿ ನಿರ್ಮಾಣ ಆಗಬೇಕು. ಇದಕ್ಕೆ ಅವರು ಯಾವ ರೀತಿ ತಮ್ಮ ಚಟುವಟಿಕೆಗಳ ಮುಖಾಂತರ ಅದನ್ನು ಕಾರ್ಯಕರ್ತರಲ್ಲಿ ಸ್ವಯಂ ಸೇವಕರಲ್ಲಿ ತುಂಬಿಸಿದ್ರು, ಮನಸ್ಸಿನಲ್ಲಿ ಅವರು ಗಟ್ಟಿ ಮಾಡಿದರು ಅಂತಕ್ಕಂಥ ಉಲ್ಲೇಖನ ಕೂಡ ಇನ್ನೊಂದು ಅಧ್ಯಾಯದಲ್ಲಿ ನಾವು ನೋಡ್ಬೋದು. ಹಾಗೆಯೇ ನಮ್ಮ ದೈನಂದಿನ ಶಾಖೆಯ ಚಟುವಟಿಕೆ, ಈಗ ನಾವೇನು ನೋಡ್ತೀವಿ 1 ಗಂಟೆ ಶಾಖೆ ಮತ್ತು ಶಾಖೆಯಲ್ಲಿ ಬೇರೆ ಬೇರೆ ರೀತಿಯ ಚಟುವಟಿಕೆಗಳು, ಇದು ಪ್ರಾರಂಭ ದಿನಗಳಲ್ಲಿ ಇರಲಿಲ್ಲ. ಹೇಗೆ ಅದು ಕ್ರಮೇಣ ಬೆಳೀತಾ ಅವರು ಡಾಕ್ಟರ್ ಜಿ ಅವ್ರ ಮನಸ್ಸಿನಲ್ಲಿ ಇದೇ ಅತ್ಯಂತ ಸಂಘಟನೆ ಕಟ್ಟೋದಕ್ಕೆ ಅದು ಸೂಕ್ತವಾಗಿರ್ತಕ್ಕಂಥ ಮಾರ್ಗ ಅನ್ನೋದವ್ರ ಮನಸ್ಸಲ್ಲಿ ಹೇಗೆ ಅನ್ನಿಸ್ತು, ಮತ್ತು ಅದಕ್ಕೆ ಹೇಗೆ ಅವರು ಪ್ರಯತ್ನಶೀಲರಾದರು ಮತ್ತು ಯಶಸ್ವಿ ಆದರು,
ಹೀಗೆ ದೈನಂದಿನ ಶಾಖೆಯ ಚಟುವಟಿಕೆ ಅದರ ಬಗ್ಗೆನೂ ಕೂಡ ಒಂದು ಪೂರ್ಣ ಅಧ್ಯಾಯ ಇದೆ. ಇನ್ನೊಂದು ಸಂಘದ ವಿಶೇಷತೆ ಅಂತಕ್ಕಂಥದ್ದು ಏನಂದರೆ, ನಾವು ಯಾವಾಗಲೂ ಕೂಡ ಯೋಜನೆ ಮಾಡ್ತೀವಿ, ಪೂರ್ವ ಯೋಜನೆ ಪೂರ್ಣ ಯೋಜನೆ ಅಂತಕ್ಕಂಥದ್ದು ನಾವು ಶಬ್ದ ಉಪಯೋಗ ಮಾಡ್ತಾಯಿದ್ದೀವಿ. ಹಾಗಾಗಿ ಪೂರ್ವ ಯೋಜನೆ ಮಾಡ್ತಕ್ಕಂಥದ್ರ ಮುಖಾಂತರ ಎಷ್ಟು ಚೆನ್ನಾಗಿ ಪೂರ್ವ ಯೋಜನೆ ಮಾಡ್ತೀವಿ ಅಷ್ಟೇ ಚೆನ್ನಾಗಿ ನಮ್ಮ ಕೆಲಸ ಆಗುತ್ತೆ. ಹಾಗಾಗಿ ಪೂರ್ವ ಯೋಜನೆ ನಮ್ಮ ಕಾರ್ಯತಂತ್ರದ ಅತ್ಯಂತ ಪ್ರಮುಖ ಭಾಗ. ಇದನ್ನು ಎಷ್ಟು ಗಮನ ಇಟ್ಟು ಅವರು ಬೆಳೆಸಿದರು ಪ್ರಾರಂಭ ದಿನಗಳಲ್ಲಿ ಅನ್ನೋದ್ರ ಬಗ್ಗೆಯೂ ಕೂಡ ಒಂದು ವಿಶೇಷವಾಗಿರ್ತಕ್ಕಂಥ ಚಾಪ್ಟರ್ ಇದೆ. ಹಾಗೆಯೇ ನಾವೆಲ್ಲ ನೋಡಿರ್ಬೋದು, ನಂತರದ ದಿನಗಳಲ್ಲಿ ಡಾಕ್ಟರ್ ಜಿಯವರ ಸ್ವರ್ಗಸ್ಥಾದ ನಂತರ ಅನೇಕ ಪ್ರಚಾರಕರು ಹೊರಗೆ ಬಂದರು. ಇಡೀ ದೇಶಾದ್ಯಂತ ಅವರು ನಾಗ್ಪುರದಿಂದ ಹೊರಟು ಸಂಘವನ್ನು ಬೆಳೆಸಿದರು. ಆದರೆ ಅದಕ್ಕಿಂತ ಮುಂಚೆ ಅವರ ಜೀವಂತ ಇದ್ದಾಗಲೇ ಅವರು ಈ ಪ್ರಚಾರಕ ಪದ್ಧತಿಯನ್ನು ಹೇಗೆ ಬೆಳೆಸ್ಬೋದು ಅನ್ನೋದ್ರ ಬಗ್ಗೆ ತುಂಬ ಆಳವಾಗಿ ಯೋಚನೆ ಮಾಡಿದರು. ಮತ್ತು ಪ್ರಾರಂಭದಲ್ಲಂತೂ ವಿದ್ಯಾರ್ಥಿಗಳನ್ನ ಹೊರಗಡೆ ಕಳಿಸಿದರು, ಅಲ್ಲಿ ಓದಪ್ಪ ನೀನು, ಹಾಗೆ ಸಂಘವನ್ನು ಬೆಳೆಸು. ನಂತರ ಕ್ರಮೇಣ ಅತ್ಯಂತ ಸಹಜವಾದ ರೀತಿಯಲ್ಲಿ ಈ ಒಂದು ವಿಕಾಸ ಆಯಿತು, ಪ್ರಚಾರಕ ಪದ್ಧತಿ ರೂಪುಗೊಳ್ತು. ಇದ್ರ ಬಗ್ಗೆನೂ ಕೂಡ ಒಂದು ಸ್ವಾರಸ್ಯಕರವಾಗಿರ್ತಕ್ಕಂಥ ಅಧ್ಯಾಯ ನಾವು ನೋಡ್ಬೋದು. ಹಾಗೆಯೇ ಈಗಂತೂ ನಾವು 6 ಉತ್ಸವ, ಸಂಘದ ಉತ್ಸವ ಅಂತ ಯೋಚನೆ ಮಾಡಿದ್ದೀವಿ. ನಮ್ಮ ಭಾರತದಲ್ಲಿ ಸಾವಿರಾರು ಉತ್ಸವಗಳಿದೆ. ಆದರೆ ಎಲ್ಲ ಉತ್ಸವ ನಾವು ಜೋಡಿಸ್ಕೊಂಡಿಲ್ಲ. ಒಂದೊಂದು ಉತ್ಸವಕ್ಕೂ ಕೂಡ ಇರತಕ್ಕಂಥ ಪ್ರಾಮುಖ್ಯತೆ ಏನು, ಅದು ಡಾಕ್ಟರ್ ಜಿಯವರ ಚಿಂತನೆ ಒಳಗೆ ಹೇಗೆ ಪ್ರಕಟ ಆಗ್ತಾ ಇತ್ತು ಅನ್ನುವ ಒಂದು ಮಾಹಿತಿಯನ್ನು ನಾವು ಈ ಅಧ್ಯಾಯದಲ್ಲಿ ನೋಡ್ಬೋದು. ಇನ್ನು ಹಾಗೆಯೇ ಕಾರ್ಯಕರ್ತರ ವಿಕಾಸ ಆಗಬೇಕು, ಕಾರ್ಯಕರ್ತರ ಬೆಳವಣಿಗೆ ಆಗಬೇಕು, ಕಾರ್ಯಕರ್ತರಲ್ಲಿ ಯಾವ್ಯಾವ ಗುಣ ನಿರ್ಮಾಣ ಮಾಡಬೇಕು, ಅದಕ್ಕೆ ಬೇಕಾಗಿರ್ತಕ್ಕಂಥ ವರ್ಗಗಳು. ನಾವೀಗ ಸಂಘ ಶಿಕ್ಷಾ ವರ್ಗ ಅಂತ ನಾವೇನು ಕರಿತೀವಿ. ಸಂಘ ಶಿಕ್ಷಾ ವರ್ಗವನ್ನು ನಾವು 3 ಭಾಗದಲ್ಲಿ, ಪ್ರಥಮ ವರ್ಷ, ದ್ವಿತೀಯ ವರ್ಷ, ತೃತೀಯ ವರ್ಷ, ಇತ್ತೀಚಿನ ದಿನಗಳಲ್ಲಿ ಅದು ಕೂಡ ಬದಲಾವಣೆ ಆಗಿದೆ. ಸಂಘ ಶಿಕ್ಷಾ ವರ್ಗ ಕೇವಲ 1 ವರ್ಷದ್ದು, ಉಳಿದಂತೆ ಕಾರ್ಯಕರ್ತ ವಿಕಾಸ ವರ್ಗ ಅಂತ ಇದೆ. ಆದರೆ ಈ ವರ್ಗಗಳು, ಪ್ರಶಿಕ್ಷಣ ವರ್ಗಗಳ ಒಂದು ನಿರ್ಮಿತಿ ಹೇಗಾಯಿತು, ಅದರ ಒಂದು ಪ್ರಾರೂಪ ಯಾವ ರೀತಿ ಆರಂಭ ಆಯಿತು, ಹೇಗೆ ಅಲ್ಲಿ ಒಬ್ಬೊಬ್ಬ ಕಾರ್ಯಕರ್ತನ ಅವನ ಶಾರೀರಿಕ, ಬೌದ್ಧಿಕ ಮತ್ತು ಮಾನಸಿಕ ಪರಿವರ್ತನೆಯನ್ನು, ಪ್ರಶಿಕ್ಷಣವನ್ನು ಹೇಗೆ ಕೊಡಲಿಕ್ಕೆ ವ್ಯವಸ್ಥೆ ಮಾಡಲಾಯಿತು, ಅದರ ಪಠ್ಯಕ್ರಮವನ್ನು ಜಾರಿಗೊಳಿಸ್ತಕ್ಕಂಥ ಶಿಕ್ಷಕರು, ಅವರಿಗೆ ಪ್ರಶಿಕ್ಷಣ, ಹೀಗೆ ಒಂದು ಸಂಘ ಶಿಕ್ಷಾ ವರ್ಗದ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕರ್ತ ನಿರ್ಮಿತಿಯ ಒಂದು ಪ್ರಕ್ರಿಯೆ ಏನಿದೆ, ಇದು ಈ ಒಂದು ಅಧ್ಯಾಯದಲ್ಲಿ ತುಂಬ ಚೆನ್ನಾಗಿ ಆಗಿದೆ. ಹಾಗೆಯೇ ಇನ್ನೊಂದು ವಿಶೇಷ ಗಮನಿಸಿರ್ಬೋದು ನಾವು, ನಮ್ಮ ಸಂಘದ ವಿಶೇಷತೆ ಅಂತಂದ್ರೆ ಬೌದ್ಧಿಕ ಕಾರ್ಯಕ್ರಮಗಳಂತ ಮಾಡ್ತೀವಿ. ಬೌದ್ಧಿಕ ಕಾರ್ಯಕ್ರಮದಲ್ಲಿ ಪರಿಚಯ ಇರುತ್ತೆ, ವೈಯಕ್ತಿಕತೆ ಇರುತ್ತೆ, ನಾವು ಅಮೃತವಚನವಾಗಿ ಜೋಡಿಸ್ಕೊಂಡಿದ್ದೀವಿ. ಅಂದರೆ ಪ್ರತಿಯೊಂದಕ್ಕೂ ಇದು ಎಲ್ಲ ಕಡೆಯೂ ಇಲ್ಲ. ಇಲ್ಲಿ ವಿಶೇಷತೆ ಏನು, ಅಮೃತವಚನದ ವಿಶೇಷತೆ ಏನು? ಸಾಧಾರಣ ಒಂದು ಬೌದ್ಧಿಕ ವರ್ಗ ಅಂತಂದರೆ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾರೋ ಒಬ್ಬ ಹಿರಿಯರು, ಯಾರೋ ಒಬ್ಬ ಅಧ್ಯಯನ ಮಾಡಿದಂಥ ವ್ಯಕ್ತಿಗಳು ಒಂದಿಷ್ಟು ಸಂಗತಿಗಳು ಬರೆದಿರ್ತಾರೆ. ಅದನ್ನು ಉಲ್ಲೇಖ ಮಾಡೋದರಿಂದ ಆ ವಿಷಯದ ವ್ಯಾಪ್ತಿ ಏನು, ಅದರ ವ್ಯಾಪಕತೆ ಏನು ಅಂತ ಗೊತ್ತಾಗುತ್ತೆ. ಹಾಗೆಯೇ ಅದಕ್ಕೆ ಪೂರಕ ಒಂದು ಹಾಡು ಹೇಳಿದಾಗ ಅದಕ್ಕೊಂದು ವಾತಾವರಣ ನಿರ್ಮಾಣ ಆಗುತ್ತೆ. ಅಂದರೆ ಬೌದ್ಧಿಕ ಮಾಡುವ ಹಿಂದೆ ಈ 2 ಸಂಗತಿಗಳು ಜೋಡಿಸಿದ್ದು ಸಂಘದ್ದೇ ವಿಶೇಷತೆ. ಹಾಗಾಗಿ ಬೌದ್ಧಿಕ ಸ್ವರೂಪ ಹೆಂಗಿರಬೇಕು, ಬೌದ್ಧಿಕ ಕಾರ್ಯಕ್ರಮ ಅಂತಂದ್ರೇನು, ಅದಾದ ನಂತರ ಅಲ್ಲಿ ಯಾವ ರೀತಿ ನಾವು ಜನರನ್ನು ಕೂಡಿಸ್ಬೇಕಾಗತ್ತೆ, ಈ ಎಲ್ಲ ಸಣ್ಣ ಸಣ್ಣ ಅಂಶಗಳು ಕೂಡ ಅತ್ಯಂತ ಒಂದು ಯೋಜನಾಬದ್ಧವಾಗಿ ಅದರ ಬಗ್ಗೆ ಸಾಕಷ್ಟು ಚಿಂತನೆ ನಡೆಸಿ ಡಾಕ್ಟರ್ ನಿಶ್ಚಯ ಮಾಡಿದರು. ಹೇಗೆ ಅದು ಬೆಳೀತು ಅನ್ನೋದು ಕೂಡ ಈ ಇನ್ನೊಂದು ಅಧ್ಯಾಯದಲ್ಲಿ ನಾವು ವಿವರಗಳು ನೋಡ್ಬೋದು. ಅದೇ ರೀತಿ ನಾವು ಇನ್ನೊಂದು ಸಂಘದ ವಿಶೇಷತೆ ಏನಂತಂದರೆ ಬೇರೆ ಬೇರೆ ರೀತಿಯ ಶಿಬಿರಗಳು, ವಿಶೇಷವಾಗಿ ಶೀತಕಾಲೀನ ಶಿಬಿರಗಳು. ಅದರೊಳಗೆ ಚಳಿ ಇರುತ್ತೆ, ಬೇರೆ ಬೇರೆ ಸಂದರ್ಭದಲ್ಲಿ ಹೊರಗೆ ಹೋಗಲೇಬೇಕು ಅಂತ ಉತ್ಸಾಹನೂ ಇರುತ್ತೆ, ಅದರ ಕಷ್ಟನೂ ಇರುತ್ತೆ. ಅಂತಹ ಸಂದರ್ಭದಲ್ಲಿ ಶಿಬಿರ ಮಾಡ್ತಕ್ಕಂಥದ್ದು, ಶೀತಕಾಲೀನ ಶಿಬಿರ 2 ದಿನ, 3 ದಿನ, 4 ದಿನ ಹೀಗೆ ಶಿಬಿರ ಮಾಡಿದಾಗ ಅವರು ಮನೆಯಿಂದ ಹೊರಗಿರ್ತಾರೆ. ಆದರೆ ಅಲ್ಲಿ ಸಂಪೂರ್ಣ ಸಂಘದ ವಾತಾವರಣ, ಶಾರೀರಿಕ ಸ್ವಲ್ಪ ಕಷ್ಟನೂ ಅಂತ ಅನಿಸ್ತಾ ಇರುತ್ತೆ, ಬೆಳಗ್ಗೆ ಬೇಗ ಹೇಳೋದು ಆ ಚಳಿಯಲ್ಲಿ. ಆದರೆ ಇದೆಲ್ಲವೂ ಕೂಡ ಮನಸ್ಸಿಗೆ ಒಂದು ಒಳ್ಳೆಯ ಸಂಸ್ಕಾರ ನೀಡುತ್ತೆ. ಹಾಗಾಗಿ ಇಂಥ ಶೀತಕಾಲೀನ ಶಿಬಿರದ ಒಂದು ವ್ಯವಸ್ಥೆ ಹೇಗೆ ರೂಪುಗೊಳ್ತು ಅನ್ನೋದು ಇನ್ನೊಂದು ಅಧ್ಯಾಯ ಇದೆ. ಹಾಗೆಯೇ ನಮ್ಮ ಒಟ್ಟು ಸಂಸ್ಕೃತ ಭಾಷೆಯಲ್ಲಿರ್ತಕ್ಕಂಥ ಪ್ರಾರ್ಥನೆ ಇದ್ದಿರ್ಬೋದು, ಅಥವಾ ಸ್ವಯಂ ಸೇವಕರಿಗೆ ಅವಶ್ಯವಾಗಿರ್ತಕ್ಕಂಥ ಸ್ವದೇಶಿ ವ್ರತ ಇರ್ಬೋದು. ಇವೆಲ್ಲದರ ಬಗ್ಗೆನೂ ಕೂಡ ಡಾಕ್ಟರ್ ಜಿಯವರು ಹೇಗೆ ಯೋಚನೆ ಮಾಡಿದರು, ನಮ್ಮಲ್ಲಿ ಯಾವ ರೀತಿ ಅದನ್ನು ಕಾರ್ಯಪದ್ಧತಿ ಜೋಡಿಸ್ಕೊಂಡ್ರು ಅನ್ನೋದನ್ನು ಅತ್ಯಂತ ವಿವರವಾಗಿರ್ತಕ್ಕಂಥ ಉಲ್ಲೇಖವನ್ನು ಇಲ್ಲಿ ಮಾಡಲಾಗಿದೆ ಇನ್ನೊಂದು ಅಧ್ಯಾಯಗಳಲ್ಲಿ. ನಮ್ಮ ವಿಷಯ ವೃತ್ತಪತ್ರಿಕೆಯಲ್ಲಿ ಹೇಗೆ ಬರಬೇಕು
ಸಂಘದ ವಿಚಾರ ಸುದ್ದಿ ಪತ್ರಿಕೆಗಳಲ್ಲಿ ಹೇಗೆ ಬರೋ ಅವಶ್ಯಕತೆ ಇದೆ ಅನ್ನೋದನ್ನು ಡಾಕ್ಟರ್ ಜಿ ಬಹಳ ಮುಂಚೆನೇ ಯೋಚನೆ ಮಾಡಿದರು. ಹಾಗಾಗಿ ಅವರು ಈ ಅಧ್ಯಾಯದಲ್ಲಿ ಅದರ ಬಗ್ಗೆ ಏನೇನು ಎಚ್ಚರಿಕೆ ವಹಿಸಿದ್ರು, ಯಾವ ರೀತಿ ಆಗಬೇಕಂತ ನಿರೀಕ್ಷೆ ಇತ್ತು, ವ್ಯಕ್ತಿಯ ಹೆಸರಿಗೆ ಬರಬಾರ್ದು ಅಥವಾ ವ್ಯಕ್ತಿ ಅವನಿಗೆ ಪ್ರಶಸ್ತಿ ಸಿಗೋದಕ್ಕಿಂತ ಸಂಘಟನೆಗೆ ಸಿಗಬೇಕು, ಗುಂಪಿಗೆ ಸಿಗಬೇಕು. ಸೊ ಈ ರೀತಿಯ ಒಂದು ವಿಶೇಷ ಅಂಶವನ್ನು ಅವರು ಹೇಗೆ ತೊಡಗಿಸಿದ್ರು ನಮ್ಮ ಕಾರ್ಯಪದ್ಧತಿಯಲ್ಲಿ ಅಂತಕ್ಕಂಥದ್ದು ಕೂಡ ಉಲ್ಲೇಖ ಇದೆ. ಅಂದರೆ ಹೀಗೆ ನಮ್ಮ ಒಂದು ಇಷ್ಟು ವಿಶಾಲವಾಗಿ ಬೆಳೆದಿರತಕ್ಕಂಥ ಸಂಘದ ಒಂದು ಮಹಾನ್ ಸಂಘಟನೆ ಏನಿದೆ, ಈ ಸಂಘಟನೆಯ ಶಾಸ್ತ್ರ ಅದರ ಒಂದೊಂದು ಸಣ್ಣ ಸಣ್ಣ ಅಂಶಗಳು ಕೂಡ ಯಾವ ಚಟುವಟಿಕೆಗಳ ಮುಖಾಂತರ ಅದು ಬಲಗೊಂಡವು. ಹಾಗಾಗಿ ಕಾರ್ಯವಿಕಾಸದ ಪದ್ಧತಿ ಅದು ಬೆಳವಣಿಗೆ ಆಗಿದ್ದು ಹೇಗೆ, ಬಲಗೊಂಡಿದ್ದು ಹೇಗೆ, ಇದನ್ನು ಒಂದು 3-4 ಸಣ್ಣ ಸಣ್ಣ ಚಾಪ್ಟರ್ನ 3-4 ಪುಟಗಳ ಸಣ್ಣ ಸಣ್ಣ ಅಧ್ಯಾಯಗಳಲ್ಲಿ, ಒಟ್ಟು 24 ಅಧ್ಯಾಯಗಳಲ್ಲಿ ವರಾಡ್ ಪಾಂಡೆ ಅವರು ಕಟ್ಟಿಕೊಟ್ಟಿದ್ದಾರೆ. ಹಾಗೆ ನೋಡಿದ್ರೆ ಬಾಪುರಾವ್ ವರಾಡ್ ಪಾಂಡೆ ಅವರು ಅನೇಕ ಪುಸ್ತಕಗಳನ್ನು ರಚನೆ ಮಾಡಿದ್ದಾರೆ. ಅದರಲ್ಲಿ ಅತ್ಯಂತ ಸಣ್ಣ ಚಿಕ್ಕ ಪುಸ್ತಕ ಇದು. ಆದರೆ ಚಿಕ್ಕ ಪುಸ್ತಕ ಆದರೂ ಕೂಡ ಬಹಳ ಮಹತ್ವದ ಪುಸ್ತಕ. ಅದರಲ್ಲೂ ವಿಶೇಷವಾಗಿ ಸಂಘದ ಕಾರ್ಯಕರ್ತರು, ಸಂಘದ ಬಗ್ಗೆ ಆಸಕ್ತಿ ಇರತಕ್ಕಂಥವ್ರು, ಸಂಘಟನಾ ಶಾಸ್ತ್ರವನ್ನು ಅಧ್ಯಯನ ಮಾಡಬೇಕಾಗಿರ್ತಕ್ಕಂಥವ್ರು ಪ್ರತಿಯೊಬ್ಬರು ಓದಲೇಬೇಕಾಗಿರ್ತಕ್ಕಂಥ ಪುಸ್ತಕ ಸಂಘ ಕಾರ್ಯಪದ್ಧತಿಗೆ ವಿಕಾಸ್. ಪರಂ ವೈಭವನ್ನೇ ತುಮೇ ತತ್ ಸ್ವರಾಷ್ಟ್ರಂ ಸಮರ್ಥಾ ಭವತ್ವಾ ಶಿಶಾತೆ ಭೃಶಂ. भारत माता की जय.